ಮರದ ವಿಗ್ರಹದ ಒಳಗೆ ಇಂದಿಗೂ ಸಜೀವವಾಗಿ ಬಡಿಯುತ್ತಿರುವ ದೇವರ ಹೃದಯ. ಸಾವಿರಾರು ವರ್ಷಗಳಿಂದ ವಿಜ್ಞಾನಿಗಳಿಗೂ ಭೇದಿಸಲಾಗದ ಈ ಮಹಾರಹಸ್ಯವಿರುವುದು ಒಡಿಶಾದ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ. ಇಲ್ಲಿ ಪ್ರತಿದಿನ ಮಾಡುವ 56 ಬಗೆಯ ನೈವೇದ್ಯಗಳು ಎಷ್ಟು ಜನ ಭಕ್ತರು ಬಂದರೂ ಕಡಿಮೆ ಆಗುವುದಿಲ್ಲ, ಹಾಗಂತ ಯಾವತ್ತೂ ಉಳಿಯುವುದೂ ಇಲ್ಲ. ಆದರೆ ಅಸಲಿ ರಹಸ್ಯವಿರುವುದು ಗರ್ಭಗುಡಿಯಲ್ಲಿರುವ ಆ ಮರದ ವಿಗ್ರಹಗಳಲ್ಲಿ. ಈ ಮರಕ್ಕೆ ಎಂದಿಗೂ ಗೆದ್ದಲು ಹಿಡಿಯುವುದಿಲ್ಲ, ಕೊಳೆಯುವುದಿಲ್ಲ, ಬೆಂಕಿಯಲ್ಲೂ ಸುಟ್ಟು ಹೋಗುವುದಿಲ್ಲ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ದೇಹವನ್ನು ತ್ಯಜಿಸಿದರೂ ಅವರ ಹೃದಯ ಮಾತ್ರ ಸಜೀವವಾಗಿಯೇ ಉಳಿದುಕೊಂಡಿತ್ತು. ಆ ಹೃದಯ ಸಮುದ್ರದಲ್ಲಿ ತೇಲಿ ಬರುವ ಒಂದು ಮರದ ದಿಮ್ಮಿಯಲ್ಲಿರುತ್ತದೆ ಎಂದು ರಾಜನಿಗೆ ಕನಸಿನಲ್ಲಿ ಆದೇಶ ಬರುತ್ತದೆ. ಸಿಕ್ಕಿದ ಆ ಮರದ ತುಂಡನ್ನು ಕೆತ್ತಲು ಯಾವ ಶಿಲ್ಪಿಯ ಆಯುಧಗಳೂ ಕೆಲಸ ಮಾಡುವುದಿಲ್ಲ. ಆಗ ಸಾಕ್ಷಾತ್ ವಿಶ್ವಕರ್ಮನೇ ಒಬ್ಬ ವೃದ್ಧ ಬಡಗಿಯ ರೂಪದಲ್ಲಿ ಬಂದು 21 ದಿನಗಳ ಕಾಲ ನಾನಿರುವ ಕೋಣೆಯ ಬಾಗಿಲನ್ನು ಯಾರೂ ತೆರೆಯಬಾರದು ಎಂಬ ಷರತ್ತನ್ನು ಇಡುತ್ತಾನೆ. ಆದರೆ 15ನೇ ದಿನವೇ ಮಹಾರಾಣಿ ಬಾಗಿಲು ತೆರೆದಾಗ ವಿಶ್ವಕರ್ಮ ಮಾಯವಾಗಿ ಬಿಡುತ್ತಾನೆ. ವಿಗ್ರಹಗಳು ಕೈ ಕಾಲುಗಳಿಲ್ಲದೆ ಅಪೂರ್ಣವಾಗಿಯೇ ಉಳಿದು ಬಿಡುತ್ತವೆ. ಆದರೆ ನನ್ನನ್ನು ಹೀಗೆಯೇ ಸ್ವೀಕರಿಸಿ ಎಂಬ ಅಶರೀರವಾಣಿ ಕೇಳಿ ಬಂದಿದ್ದರಿಂದ ಅದೇ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಯಿತು. ಇಂದಿಗೂ ಪ್ರತಿ 12 ವರ್ಷಗಳಿಗೊಮ್ಮೆ ಹಳೆಯ ವಿಗ್ರಹಗಳ ಜಾಗದಲ್ಲಿ ಹೊಸ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತದೆ. ಆ ಸಮಯದಲ್ಲಿ ಇಡೀ ಊರಿನ ಕರೆಂಟ್ ತೆಗೆದು ಕಾರ್ಗತ್ತಲೆ ಮಾಡಲಾಗುತ್ತದೆ. ಆಗ ಮುಖ್ಯ ಅರ್ಚಕರು